ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಕನ್ನಡ ಲಾಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಬ್ಲೌಸಸ್ ಎಲ್ಲ ಇತ್ತು, ಬಟ್ ಏನು ಅಂದರೆ ನನಗೆ ಸ್ಟಿಚ್ಚಿಂಗ್ ಕೆಲಸ ಇರೋದ್ರಿಂದ ನಾನು ವೀಡಿಯೋಸ್ ಮಾಡೋದಕ್ಕೆ ಅಷ್ಟಾಗಿ ಹೋಗ್ತಾ ಇಲ್ಲ. ಟೈಮ್ ಸಿಕ್ಕಿದಾಗ ಮಾತ್ರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಂದು ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಮಾಡಿರೋದು ನನ್ನ ಹತ್ರನೇ ಇತ್ತು. ಹಾಗೆ ಟೈಮ್ ಕೂಡ ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ವೀಡಿಯೋಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಒಂದು ಬ್ಲೌಸು. ಇದು ನೋಡಿ ಬೋಟ್ ನೆಕ್ ಇಟ್ಟಿದ್ದೀನಿ. ಇದಕ್ಕೆ ಫ್ರಂಟ್ ಓಪನ್ ಇದೆ, ಬ್ಯಾಕ್ ಸೈಡು ಬೋಟ್ ನೆಕ್ ಬಂದು ಈ ರೀತಿ ಡೈಮಂಡ್ ಶೇಪಲ್ಲಿ ಬ್ಯಾಕ್ ಸೈಡು ಡಿಸೈನ್ನ ಇಟ್ಟಿದ್ದೀನಿ ನೋಡಿ. ಹಾಗೆ ಇಲ್ಲೊಂದು ಬಟನ್ ಕೂಡ ಹಾಕಬೇಕು. ಹಾಗೆ ಇಲ್ಲಿ ಕೆಳಗಡೆ ಈ ರೀತಿ ಬೋ ಇಟ್ಬಿಟ್ಟು ಹಾಗೆ ಅದ್ರ ಒಂದೆರಡು ಲೇಸ್ ಥರ ದಾರನ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಅವ್ರಿಗೆ ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬಾ ಕರೆಕ್ಟಾಗೇ ಇತ್ತು ನೋಡಿ. ಇದು ಯೆಲ್ಲೋ ಕಲರ್ ಸ್ಯಾರಿ ಬಂದಿದೆ, ಅದಕ್ಕೆ ಮರೂನ್ ಕಲರ್ದು ಬ್ಲೌಸ್ ಕಾಂಬಿನೇಷನ್ ಬಂದಿದೆ. ಹಾಗೆ ಇದಕ್ಕೆ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ. ನಾವು ರೆಡಿ ಪೈಪಿಂಗ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದಕ್ಕೆ ಕಲರ್ ಕೂಡ ಅಷ್ಟೇ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ರೆಡಿ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಪ್ರಿನ್ಸಸ್ ಕಟ್ ಹೊಲ್ದಿದ್ದೀನಿ. ಬ್ಲೌಸ್ ಬಂದು ಪ್ರಿನ್ಸಸ್ ಕಟ್ ಹೊಲಿಯೋದ್ರಿಂದ ಫಿನಿಶಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ತುಂಬ ಚೆಸ್ಟ್ ದಪ್ಪ ಇರೋರಿಗೆಲ್ಲ ಪ್ರಿನ್ಸಸ್ ಕಟ್ ಸರಿ ಹೋಗೋದಿಲ್ಲ. ನಾರ್ಮಲಾಗಿ ಸಣ್ಣ ಇರೋರಿಗಾದರೆ ಪ್ರಿನ್ಸಸ್ ಕಟ್ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಚೆಸ್ಟ್ ಎಲ್ಲ ದಪ್ಪ ಇರೋರು ಆದಷ್ಟು ಮಾಮೂಲಿ 4 ಟಕ್ಸ್ ಬ್ಲೌಸ್ ಬರುತ್ತಲ್ಲ, ಆ ಥರದ್ದು ಹೊಲಿಸ್ತೀರ ಅವ್ರಿಗೆ ಕರೆಕ್ಟಾಗಿರುತ್ತೆ. ಬಟ್ ಮಾಮೂಲಿ ಸಣ್ಣ ಇರೋರಿಗೆಲ್ಲ ಪ್ರಿನ್ಸಸ್ ಕಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಡಿಸೈನ್ನ ಮಾಡಿದ್ದೀನಿ. ಹಾಗೆ ಸ್ಲೀವ್ಸ್ ಕೂಡ ಅಷ್ಟೇ ಮಾಮೂಲಿ ಮೊಣಕೈವರೆಗೂ ಸ್ಲೀವ್ ಬರುತ್ತಲ್ಲ, ಈ ಥರ ಫುಲ್ ಸ್ಲೀವ್ ಇಟ್ಟಿದ್ದೀನಿ. ಹಾಗೆ ನೋಡಿ ಇಲ್ಲೊಂದು ಬಟನ್ ಕೂಡ ಇನ್ನೂ ಅದನ್ನು ಸ್ಟಿಚ್ ಮಾಡಿಲ್ಲ, ಅಲ್ಲೊಂದು ಬಟನ್ ಹಾಕಬೇಕು. ನಾನು ಬಟನ್ನ ಮೇಲೆ ಹಾಕ್ಬಿಟ್ಟು ಒಂದು ಉಕ್ಸ್ ಕೂಡ ಹಾಕಿರ್ತೀನಿ. ಏಕೆಂದರೆ ಉಕ್ಸ್ ಹಾಕೋದ್ರಿಂದ ಟೈಟಾಗಿ ಫಿಟ್ಟಿಂಗ್ ಬರುತ್ತೆ. ಬಟನ್ನು ಮೇಲೆ ಸುಮ್ಮನೆ ಕಾಣೋದಕ್ಕೆ ಅಂತ ಹಾಕ್ತೀನಿ. ಬಟನ್ನು ಮತ್ತು ಥ್ರೆಡ್ ಕೊಟ್ವಿ ಅಂದರೆ ನಾವು ಸ್ವಲ್ಪ ಅವ್ರಿಗೆ ಥ್ರೆಡ್ ಅಲ್ಲೇನು ಹೊಲ್ದಿರ್ತೀವಲ್ಲ ಅದು ಹೋಯ್ತು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಉಕ್ಸ್ ಹಾಕೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ನೋಡಿ, ಇದು ಅವರು ಮೆಜರ್ಮೆಂಟ್ ಕೊಟ್ಟಿದ್ರು. ಇದು ಕೂಡ ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು. ಇದಕ್ಕೆ ನೋಡಿ ಈ ರೀತಿ ಮಾಮೂಲಿ ಸುಮ್ಮನೆ ಓವಲ್ ಶೇಪ್ ಥರ ಇಟ್ಬಿಟ್ಟು ಬ್ಯಾಕ್ ಸೈಡ್ ಇದು ಕೂಡ ಅಷ್ಟೇ ಬೋಟ್ ನೆಕ್ಕೇ, ಬ್ಯಾಕ್ ಸೈಡ್ ಕೂಡ ಅಷ್ಟೇ ಆ ಥರ ಶೇಪ್ ಇಟ್ಟು ಫ್ರಂಟಲ್ಲಿ ಉಕ್ಸ್ನ ಇಟ್ಟಿದ್ದೆ. ತುಂಬ ಜನ ಈಗ ಬೋಟ್ ನೆಕ್ಕು ಫ್ರಂಟಲ್ಲಿ ಇಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದು ಆಲ್ರೆಡಿ ಸ್ವಲ್ಪ ಓಲ್ಡ್ ಆಗ್ತಾ ಇದೆ. ಬ್ಯಾಕು ಬೋಟ್ ನೆಕ್ಕು ಇಡಿಸಿ ಫ್ರಂಟ್ ಓಪನ್ ಇಟ್ಟರೆ ಬೆಟರು. ಮತ್ತು ಈ ಥರ ಇದ್ದರೆ ನಾವೇ ಹಾಕೋಬೋದು. ಮತ್ತು ಬ್ಯಾಕ್ ಸೈಡ್ ಉಗ್ಸಿಟ್ರೆ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಕೂಡ ಬೇಕಾಗುತ್ತೆ. ಹಾಗಾಗಿ ಆದಷ್ಟು ಫ್ರಂಟಲ್ಲಿ ಉಗ್ಸಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನೆಕ್ಸ್ಟ್ ಒನ್ ಬಂದಿದ್ದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋ ಅಂಥದ್ದು. ಕಂಪ್ಯೂಟರ್ ವರ್ಕಲ್ಲ, ಇದು ಮಾಮೂಲಿ ಮಷಿನ್ ವರ್ಕ್ ಬರುತ್ತಲ್ಲ ಆ ಥರ. ಹಾಗೆ ನೋಡಿ, ಇದಕ್ಕೆ ಕುಚ್ಚು ಬಂದು ನೋಡಿ, ಸ್ಯಾರಿ ಬಂದಿದ್ದು ಈ ಥರ ಕಾಂಬಿನೇಷನ್ ಆಗಿದೆ. ಬಾಟಲ್ ಗ್ರೀನು ಮತ್ತು ಒಂಥರ ಕ್ರೀಮ್ ಕಲರ್ ಇದೆ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು. ಹಾಗೆ ಬ್ಲೌಸ್ ಬಂದು ನೋಡಿ ಆ ಸ್ಲೀವ್ಸ್ಗೆ ಫುಲ್ ವರ್ಕ್ ಮಾಡಿಸಿದೆ. ಹಾಗೆ ಬ್ಯಾಕಲ್ಲಿ ಕೂಡ ಅಷ್ಟೇ ನೋಡಿ, ಈ ರೀತಿ ಬ್ಯಾಕ್ ಸೈಡು ಕೂಡ ವರ್ಕ್ ಬಂದಿತ್ತು. ಹಾಗೆ ಇದಕ್ಕೆ ಲಟ್ಕನೆಲ್ಲ ಏನೋ ಮಾಡಿಸಿರ್ಲಿಲ್ಲ, ಹಾಗೆ ಬಟ್ಟೆಯಲ್ಲೇ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು, ತುಂಬಾ ಗ್ರ್ಯಾಂಡಾಗೆ ಬಂದಿತ್ತು ಇದಂತೂ ವರ್ಕು. ಇದು ನಾನು ನಮ್ಮ ಊರಲ್ಲಿ ಹಬ್ಬ ಇತ್ತಲ್ಲ, ಆಗ ನಾನು ಕೂಡ ಇದೇ ರೀತಿ ಮಾಡಿಸ್ಕೊಂಡಿದ್ದೆ. ಅವರು ಆ ಬ್ಲೌಸ್ನ ನೋಡಿಬಿಟ್ಟು ಇದೇ ರೀತಿ ನಮಗೂ ಕೂಡ ಮಾಡಿಸ್ಕೊಡಿ ಅಂದಿದ್ರು. ಹಾಗಾಗಿ ಈ ರೀತಿ ಅವ್ರಿಗೆ ಮಾಡಿಸ್ಕೊಟ್ಟಿದ್ದೆ. ತುಂಬಾ ಚೆನ್ನಾಗೇ ಬಂದಿತ್ತು. ಹಾಗೆ ಇದು ವರ್ಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ನಿಮಗೆ ಇಷ್ಟ ಆಯಿತಾ ಇಲ್ವಾ, ಹೇಗಿದೆ ವರ್ಕ್ ಅಂತ. ಹಾಗೆ ಇದ್ರದ್ದು ಪ್ರೈಸ್ ಕೂಡ ನೋಡೋಣ, ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಇದಕ್ಕೆ ವರ್ಕಿಗೆ ಎಷ್ಟು ಪ್ರೈಸ್ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ. ಇಲ್ಲ ನಿಮಗೆ ಪ್ರೈಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನನಗೆ ರಿಪ್ಲೈ ಮಾಡ್ತೀನಿ. ಅಥವಾ ನೀವು ಯಾರಾದರೂ ಮಾಡಿಸಿದ್ರೆ ಎಷ್ಟಿರ್ಬೋದು ಇದ್ರದ್ದು ಪ್ರೈಸ್ ಅಂತ ಒಂದು ಸರಿ ಗೆಸ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಬ್ಲೌಸ್ ಕೂಡ ಅಷ್ಟೇ, ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಮಾಮೂಲಿ 4 ಟಕ್ಸ್ ಬ್ಲೌಸ್ ಬರುತ್ತಲ್ಲ, ಅದೇ ರೀತಿಯೇ ಸ್ಟಿಚ್ ಮಾಡಿದ್ದೀನಿ. ಹಾಗೆ ತುಂಬ ಸಣ್ಣ ಇದ್ದಾರೆ ಅವರು, ಹಾಗೆ ಇದು ನೋಡಿ ಸ್ಯಾರಿಗೆ ಕುಚ್ಚು ಬಂದು ಈ ರೀತಿ ಒಂದು ಸಿಂಗಲ್ ಬೀಡ್ಸ್ನ ಹಾಕ್ಬಿಟ್ಟು ಈ ರೀತಿ ಕುಚ್ಚನ್ನ ಕಟ್ಟಿದೆ ನೋಡಿ. ಒಂದು ಸಿಂಗಲ್ ಸೆಂಟರಲ್ಲಿ ಒಂದೊಂದು ಬೀಡ್ಸ್ ಬಂದಿದೆ. ಈ ರೀತಿ ಒಂದು ಸಿಂಗಲ್ ಬೀಡ್ಸ್ ಹಾಕ್ಬಿಟ್ಟು ಕುಚ್ಚನ್ನ ಕಟ್ಟಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನೆಕ್ಸ್ಟ್ ಇನ್ನೊಂದು ಸೀರೆ ಕೂಡ ಇದೆ ನೋಡಿ, ಇದು ಕೂಡ ಅಷ್ಟೇ. ಇದು ಬಂದು ಬಾಟಲ್ ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ. ಇದ್ರದ್ದು ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಈಗ ತೋರಿಸ್ತೀನಿ.
ಹಾಗೆ ಇದಕ್ಕೆ ಕುಚ್ಚು ನೋಡಿ ಈ ರೀತಿ ಕಟ್ಟಿದೆ. ಅಂದರೆ ಇದು ಕೂಡ ಅಷ್ಟೇ ಸಿಂಗಲ್ ಬಿಡ್ಸು, ಬಟ್ ಸ್ವಲ್ಪ ದಪ್ಪ ಮಣಿ ಬರುತ್ತೆ. ಆ ಥರ ಮಣಿನ ಹಾಕ್ಬಿಟ್ಟು ಈ ಥರ ಸಿಂಗಲ್ ಒಂದೊಂದು ಮಣಿ ಹಾಕ್ಬಿಟ್ಟು ಮಾಮೂಲಿ ಬೇಬಿ ಕುಚ್ಚು ಕಟ್ತೀವಲ್ಲ, ಈ ರೀತಿ ಕುಚ್ಚನ್ನ ಕಟ್ಟಿದೆ. ಈ ಥರ ಕುಚ್ಚೆಲ್ಲ ಕಟ್ಟೋದಕ್ಕೆ ನಾನು 300 ರುಪೀಸ್ ಚಾರ್ಜಸ್ ಮಾಡ್ತೀನಿ. ಹಾಗೆ 300 ರುಪೀಸ್ ಚಾರ್ಜಸ್ ಇದಕ್ಕೆ ಓಕೆನಾ? ನಿಮ್ಮ ಕಡೆ ಎಲ್ಲ ಎಷ್ಟು ಚಾರ್ಜಸ್ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೋಡಿ ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಬೋಟ್ ನೆಕ್ ಬರುತ್ತೆ. ಹಾಗೆ ಸ್ಲೀವ್ಸಲ್ಲಿ ನೋಡಿ 2 ಬೀಡಿಂಗ್ ಮಾತ್ರ ಕಟ್ಟಿದ್ದಾರೆ ನೋಡಿ, ಮೇಲೆ ಮತ್ತು ಕೆಳಗಡೆ. ಸ್ಲೀವ್ಸು ಪ್ಲೈನ್ ಇದೆ ನೋಡಿ ಈ ರೀತಿ. ಮೇಲೆ ಮತ್ತು ಕೆಳಗಡೆ ಬಾರ್ಡರ್ ಏನು ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರಿಗೆ ಒಂದೊಂದು ಬೀಡಿಂಗ್ನ ಕಟ್ಸಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ. ಇದ್ರದ್ದು ಕ್ಯಾಟ್ಲಾಗ್ ಏನಿತ್ತು ಅದರಲ್ಲಿ ಬಫ್ ಇತ್ತು. ಇವರು ಬಫ್ ಬೇಡ ಅಂತ ಹೇಳ್ಬಿಟ್ಟು ನಾನು ಬರೀ ಬೀಡಿಂಗ್ ಮಾತ್ರ ಕಟ್ಸಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನೋಡಿ ಇದು ಕೂಡ ಅಷ್ಟೇ ಫ್ರಂಟಲ್ಲಿ ಉಕ್ಸ್ ಇಟ್ಟಿದ್ದೀನಿ. ಬ್ಯಾಕ್ ಸೈಡು ಬೋಟ್ ನೆಕ್ ಬರುತ್ತೆ. ಹಾಗೆ ಅದು ಬ್ಯಾಕ್ ಸೈಡಲ್ಲಿ ಕವರ್ ಆಗಿದೆ, ಅಲ್ಲಿ ನೋಡ್ತಾ ಇರ್ಬೋದು ನೋಡಿ, ಜಾಯಿಂಟ್ ಆಗಿದೆ. ಅದು ವರ್ಕಲ್ಲೇ ಅದೇ ರೀತಿಯೇ ಜಾಯಿಂಟ್ ಆಗಿದೆ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ಇನ್ನೊಂದು ಬ್ಲೌಸ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆಗ ತುಂಬ ಜನ ಕೇಳ್ತಾ ಇದ್ರು ಇದ್ರದ್ದು ಸ್ಟಿಚಿಂಗ್ ವೀಡಿಯೋ ಹಾಕಿ ಅಂತ. ನೆಕ್ಸ್ಟ್ ನಾನು ಇದ್ರದ್ದು ಸ್ಟಿಚಿಂಗ್ ವೀಡಿಯೋ ಕೂಡ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು. ಹಾಗೆ ನೆಕ್ಸ್ಟ್ ಬಂದು ನೋಡಿ, ಈ ಬ್ಲೌಸ್ ಬಂದು ಬ್ಯಾಕ್ ಸೈಡು ಈ ರೀತಿ ಏನು ನೆಟ್ ಹಾಕ್ಬಿಟ್ಟು ಪೋಟ್ಲಿ ಬಟನ್ಸ್ ಎಲ್ಲ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಕಲರ್ ಕಾಂಬಿನೇಷನ್ ನೋಡ್ಬೋದು, ಪಿಂಕ್ ನೋಡಿ, ರಾಣಿ ಪಿಂಕ್ ಬರುತ್ತಲ್ಲ ಅದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಇದೆ. ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ ಇದು ಸ್ಯಾರಿ ಕೂಡ ಅಷ್ಟೇ. ಹಾಗೆ ನೋಡಿ ಇದು ಕೂಡ ಅಷ್ಟೇ ಬ್ಯಾಕ್ ಸೈಡು ಬೋಟ್ ನೆಕ್ ಬರುತ್ತೆ. ಫ್ರಂಟಲ್ಲಿ ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ. ಹಾಗೆ ಬಫ್ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ ಬಾರ್ಡರ್ ಏನಿತ್ತು ಆ ಬಾರ್ಡರ್ನ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಇದು ಸ್ಲೀವ್ ಬಂದು 8 ಇಂಚ್ ಇಟ್ಟಿದ್ದೀನಿ. 8 ಇಂಚ್ ಇಟ್ಟಾಗ ನಮಗೆ ತುಂಬ ಉದ್ದನೂ ಆಗೋದಿಲ್ಲ, ತುಂಬ ತುಂಡ ಸ್ಲೀವ್ ಅನ್ಸೋದಿಲ್ಲ. 4 ಇಂಚು ಬಾರ್ಡರು, 4 ಇಂಚಷ್ಟು ಮೇಲೆ ಬಫ್ ಈ ರೀತಿ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ನೋಡಿ ಇದು ಶೇಪ್ ಕೂಡ ಅಷ್ಟೇ ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ. ಈ ಥರ ಶೇಪ್ ಎಲ್ಲ ಕೊಟ್ಟಾಗ ನೀವು ಆದಷ್ಟು ಕ್ಯಾನ್ವಸ್ನ ಹಾಕಬೇಕು. ಕ್ಯಾನ್ವಸ್ ಹಾಕಿ ಈ ರೀತಿ ಹೊಲಿಯೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ. ಕ್ಯಾನ್ವಸ್ ಯೂಸ್ ಮಾಡೋದ್ರಿಂದ ತುಂಬಾ ಅದು ಶೇಪ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ. ಹಾಗೆ ಹೇಗಿದೆ ಈ ಬ್ಲೌಸ್ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಇತ್ತು. ಹಾಗೆ ನನ್ನ ಹತ್ರ ಕಸ್ಟಮರ್ಸ್ ಅಂದರೆ ನನಗೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಿಂದ ಕೂಡ ಅಷ್ಟೇ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಬಟ್ ಒಂದು ಸರಿ ಹೊಲಿಸ್ಕೊಂಡವರು ಮತ್ತೆ ಮತ್ತೆ ಬರ್ತಾರೆ, ರಿಪೀಟ್ ಬರ್ತಾರೆ. ಹಾಗಾಗಿ ನನಗೆ ಒಂದು ಖುಷಿ ಇರುತ್ತೆ, ನಾನು ಹೊಲಿಯೋದು ಅವ್ರಿಗೆ ಪರ್ಫೆಕ್ಟ್ ಅನಿಸಿರಿ ಅಥವಾ ಅವ್ರಿಗೆ ಕಂಫರ್ಟಬಲ್ ಆದರೆ ಕೂಡ ಅಲ್ವಾ ಮತ್ತೆ ಬರೋದು. ಹಾಗಾಗಿ ನನಗೂ ಕೂಡ ಖುಷಿ ಆಗುತ್ತೆ. ಓಕೆ, ಆದರೂ ಕೂಡ ಅಷ್ಟೇ ನಾನು ಕೆಲವೊಂದು ಎಲ್ಲ ನೋಡ್ತಾ ಇರ್ತೀನಿ, ಹೊಸ ಥರ ವೀಡಿಯೋಸ್ ಎಲ್ಲ ನೋಡಿಕೊಂಡು ನಾನು ಕೂಡ ಹೊಸದಾಗೆಲ್ಲ ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಟೈಲರಿಂಗ್ ಏನು ಮಾಡಲೇಬೇಕು ಅಂತ ಕಲೀಲೇಬೇಕು ಅಂತ ಕಲ್ತಿದ್ದೆಲ್ಲ. ನಾನು ಆಲ್ರೆಡಿ ನಂದು ಟೈಲರಿಂಗ್ ಜರ್ನಿ ಹೇಗಿತ್ತು ಅಂತ ಎಲ್ಲ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ನೋಡ್ಬೋದು, ನನ್ನ ಚಾನಲಲ್ಲಿ ಸಿಗುತ್ತೆ. ಹಾಗೆ ಒಂದು ಮನೆಯಲ್ಲೇ ನಾವು ಟೈಲರಿಂಗ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳಿದ್ದಾವೆ ಅಥವಾ ನಷ್ಟಗಳಿದೆ ಅಂತ ಕೂಡ ಕೆಲವೊಂದು ಟಿಪ್ಸ್ನ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ. ನಾವು ಮನೆಯಲ್ಲೇ ಬಟ್ಟೆನ ಹೊಲಿಯೋದ್ರಿಂದ ನಮಗೆ ಇದಕ್ಕೆ ನಾವು ಬಂಡವಾಳ ಏನು ಹಾಕ್ತೀವಿ ಅದು ಕಡಿಮೆ, ಅದರಿಂದ ಬರೋ ಲಾಭ ಜಾಸ್ತಿ ಇರುತ್ತೆ. ಇವಾಗ ನಾವು ಮನೆಯಲ್ಲಿ ಹೊಲಿತೀವಿ ಅಂದರೆ ಮಾಮೂಲಿ ಮಷಿನ್ ಇದ್ದರೆ ಸಾಕು. ಮತ್ತು ಇದಕ್ಕೇನು ಲೈನಿಂಗು, ಫಾಲು, ದಾರ ಈ ಥರದ್ದೆಲ್ಲ ಎಕ್ಸ್ಟ್ರಾ ಏನು ಬೇಕು ಬ್ಲೌಸ್ಗೆ ಅದನ್ನು ಮಾತ್ರ ತೊಗೊಬರ್ಬೇಕು. ಅದೇ ಒಂದು ಅಂಗಡಿ ಮಾಡ್ತೀವಿ ಅಂದರೆ ಅಲ್ಲೆಲ್ಲ ಬಾಡಿಗೆ ಕೊಡಬೇಕು ಮತ್ತು ವರ್ಕರ್ಸ್ನ ಇಟ್ಕೋಬೇಕು, ಇದೆಲ್ಲ ಸ್ವಲ್ಪ ಹೆವಿ ಆಗುತ್ತೆ. ಬಟ್ ಮನೆಯಲ್ಲಿ ನೀವು ಚೆನ್ನಾಗೇ ಫಿನಿಶಿಂಗ್ ಕೊಟ್ಟರೆ ಕಸ್ಟಮರ್ ಕೂಡ ಅಷ್ಟೇ ಬರ್ತಾರೆ, ಮಿಸ್ ಮಾಡೋದಿಲ್ಲ. ಆದರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನಾವು ಹೇಗೆ ಹೊಲಿದ್ರೂ ಕೆಲವೊಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಅಂಥವ್ರನ್ನೆಲ್ಲ ಬಿಟ್ಟಾಕಬೇಕು. 1 ಸರಿ 2 ಸರಿ ನೋಡ್ಕೊತೀವಲ್ವ, ಅವರಿಗೆ ನೀಟಾಗಿ ಆಗಲಿಲ್ಲ ಅಂದರೆ ಬಿಟ್ಟಾಕ್ಬಿಡ್ಬೇಕು. ಹಾಗೆ ಹೊಸ ಕಸ್ಟಮರ್ ಬಂದಾಗ ಅವ್ರಿಗೆ ಒಂದು ಬ್ಲೌಸ್ನ ನಾವು ಹೊಲ್ದು ಕೊಡಬೇಕು, ಮತ್ತು ಬೇರೆ ಹೊಲಿಬೇಕು. ಹೊಸೊಬ್ರನ್ನ ತುಂಬ ಬ್ಲೌಸ್ ಇಸ್ಕೊಂಡು ಒಂದೇ ಸರಿ ಹೊಲಿಯೋದಕ್ಕೆ ಹೋಗಬಾರ್ದು. ಹಾಗೆ ರೇಟು ಕಡಿಮೆ ಇಟ್ಕೋಬೇಕು ನಾವು ಮನೇಲಿ. ಈಗ ಮಾಮೂಲಿ ಅಂಗಡಿಗೆ ಬೋಟಿಕ್ಕಿಗಿನ ರೇಟು ಸ್ವಲ್ಪ ಕಮ್ಮಿ ಇಟ್ಕೋಬೇಕು, ಆಗ ಕೂಡ ಅಷ್ಟೇ ಕಸ್ಟಮರ್ಸು ಬರ್ತಾರೆ. ನೀವು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಾಗ ನೀವು ಎಷ್ಟು ಕೇಳಿರೋ ಕೊಡ್ತಾರೆ. ಬಟ್ಟು ಅಂಗಡಿಗಿನ್ನ ಕಮ್ಮಿನೇ ಇಟ್ಕೊಂಡ್ರು ಕೂಡ ನಮ್ಗೆ ಅದರಲ್ಲಿ ಲಾಭ ಇರುತ್ತೆ. ಯಾಕೆಂದರೆ ಇಲ್ಲಿ ಇನ್ವೆಸ್ಟ್ಮೆಂಟು ಕಮ್ಮಿ, ಏನು ಲೈನಿಂಗು, ಫಾಲು, ದಾರ ಈ ಥರದ್ದಷ್ಟೇ. ನಮ್ಮ ಶ್ರಮ ಜಾಸ್ತಿ ಇಲ್ಲಿ. ನಾವು ಏನು ಟೈಮಿಂಗ್ಸ್ ಇಟ್ಕೊತೀವಿ ಹೊಲಿಯೋದಕ್ಕೆ, ಆ ಟೈಮಿಂಗ್ಸ್ ಮೇಲೆ ನಾವು ಇದಕ್ಕೆ ಅಮೌಂಟನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ
ನೀವು ಫಸ್ಟ್ಗೆ ಬರ್ತಾರೆ ಅಂತ ಒಂದೇ ಸರಿ ರೇಟ್ ಜಾಸ್ತಿ ಮಾಡಬಾರ್ದು. ರೇಟ್ ಫಸ್ಟು ಕಡಿಮೆನೇ ಇಟ್ಕೋಬೇಕು ಆದಷ್ಟು. ಅದರಲ್ಲೂ ಮನೇಲಿ ಹೊಲಿಯೋರು ಅಂದರೆ ಸ್ವಲ್ಪ ಕಡಿಮೆನೇ ಕೇಳ್ತಾರೆ. ನಾವೀಗ ₹300 ಹೇಳಿರೋರು 250 ಕೇಳ್ತಾರೆ. ಈ ರೀತಿ ಬಾರ್ಗಿನ್ ಮಾಡೋರು ಜಾಸ್ತಿ ಇರ್ತಾರೆ. ಹಾಗೆ ಇದರಿಂದ ನಷ್ಟ ಏನು ಮನೇಲಿ ಹೊಲಿಯೋದು ಅಂದರೆ, ನಾವೀಗ ಸರಿ ಬಿಡು ಅಮೌಂಟ್ ಕೊಡ್ತಾರೆ ಅಂತ ಕೆಲವೊಬ್ರೇನು ಅಂದರೆ ತಗೊಂಡು ಹೋಗ್ತಾರೆ, ಅಮೌಂಟೇ ಬರೋದಿಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಬಟ್ಟೆಗಳೆಲ್ಲ ಹೊಲಿದು ಕೊಟ್ಟಿರ್ತೀವಿ, ಅದಕ್ಕೆ ನಾವು ಕೂಡ ಇನ್ವೆಸ್ಟ್ ಮಾಡಿರ್ತೀವಿ, ಲೈನಿಂಗ್ ಅಂತೆ, ಫಾಲ್ ಅಂತೆ, ದಾರ ಅಂತ ಎಲ್ಲ. ಬಟ್ ಕೆಲವೊಬ್ಬರು ಸ್ವಲ್ಪನಾದರೂ ಕೊಡ್ತಾರೆ, ಕೆಲವೊಬ್ಬರು ಸ್ವಲ್ಪ ಕೂಡ ಕೊಡೋದಿಲ್ಲ, ಹಾಗೆ ಹೋಗ್ತಾರೆ ಕೊಡ್ತೀವಿ ಅಂತ. ಬಟ್ ನಮ್ಮ ಟೈಮ್ಗೆ ಅವ್ರು ಬರೋದಿಲ್ಲ. ಹಾಗೆ ನಾವು ಈಗ ಒಬ್ರದ್ದು ಹೊಲ್ದಿರ್ತೀವಿ, ಇನ್ನೊಬ್ರದ್ಗೆ ನಾವು ಬಂಡವಾಳ ಹಾಕ್ಬೇಕು ಇನ್ನೊಂದು ಬಟ್ಟೆಗೆ ಅಂದರೆ ನಮಗೂ ಕೂಡ ಅಮೌಂಟ್ ಬೇಕಾಗುತ್ತಲ್ವ. ಹಾಗೆ ನಾವು ಇದೊಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದಕ್ಕೆ ಅಂತಲೇ ನಾವು ಕೂಡ ಕಮಿಟ್ಮೆಂಟ್ ಇಟ್ಕೊತೀವಿ. ಅಂಗಡಿಲೆಲ್ಲ ಆ ರೀತಿ ಆಗೋದಿಲ್ಲ. ಅಡ್ವಾನ್ಸ್ ಆದರೂ ಪೇ ಮಾಡ್ತಾರೆ, ಇಲ್ಲ ಬಟ್ಟೆ ತೊಗೊಂಡು ಹೋಗೋವಾಗಾದರೂ ಅವರು ಕ್ಯಾಶ್ ಫುಲ್ ಪೇ ಮಾಡಿಬಿಟ್ಟು ತೊಗೊಂಡೋಗ್ತಾರೆ. ಹಾಗೆ ರೇಟ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಮನೇಲಿ ನಾವು ಒಂದು 50-100 ಕಡಿಮೆ ಹೇಳಿದ್ರು ಕೂಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಆ ರೀತಿಯೇ ಮಾಡೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ಈಗ ಅವ್ರದ್ದೊಂದು ₹500 ಆಗಿರುತ್ತೆ ಅಂದ್ಕೊಳ್ಳಿ, 100-200 ಕೊಡ್ತಾರೆ. ಕೊಟ್ಬಿಟ್ಟು ನೆಕ್ಸ್ಟು ಪೇಮೆಂಟ್ ಆಗಲಿ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಮತ್ತೆ ಅವ್ರ ಮನೆಗೆ ನಾವು ಅವ್ರ ಮನೆ ಬಾಗಿಲಿಗೆ ಹುಡಿಕೊಂಡು ಹೋಗೋದಕ್ಕಾಗೋದಿಲ್ಲ. ಬಟ್ ಅವ್ರು ನೆಕ್ಸ್ಟು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಕೆಲವೊಬ್ರು ಅವ್ರಾಗ ಅವ್ರಿಗೆ ತಂದು ಕೊಡ್ತಾರೆ. ಬಟ್ ಕೆಲವೊಬ್ರು ಇರ್ತಾರೆ ಎಷ್ಟು ಗೊತ್ತಾ, ನಮ್ಮನ್ನು ನೋಡಿ ಮಾತಾಡಿಸೋದಿಲ್ಲ ನೆಕ್ಸ್ಟ್ ಟೈಮ್, ಅಷ್ಟು ಈ ಥರ ಮಾಡ್ತಾರೆ ಕೆಲವೊಬ್ಬರು. ಆ ಥರ ಕೂಡ ಇರ್ತಾರೆ. ಹಾಗೆ ನಾವು ಯಾರಿಗಾದ್ರೂ ಒಂದು ಹೊಲ್ದು ಕೊಟ್ಟಿರ್ತೀವಿ, ಅವ್ರಿಗೆ ಅದು ಕಂಫರ್ಟಬಲ್ ಆಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ನಾವು ಮನೇಲಿ ಹೊಲಿತಿರ್ತೀವಿ ಅಂದ್ಕೊಳ್ಳಿ, ಒಂದು ಏರಿಯಾ ಅಥವಾ ಒಂದು ರೋಡಲ್ಲಿ ಇರ್ತೀವಿ, ರೋಡಲ್ಲಿ ಎಲ್ಲರಿಗೂ ಹೇಳ್ಕೊಬರ್ತಾರೆ, ಅಯ್ಯೋ ಅವಳು ಆಗ ಹೊಲ್ದಿದ್ದಾಳೆ ಈಗ ಹೊಲ್ದಿದ್ದಾಳೆ. ನಮ್ಮ ಹತ್ರ ಬೆಣ್ಣೆ ಥರ ಮಾತಾಡಿಬಿಟ್ಟು ಹೋಗಿರ್ತಾರೆ, ಇದು ತುಂಬ ಚೆನ್ನಾಗಿ ಹೊಲ್ದಿದ್ಯಾ ಹಾಗೆ ಹೀಗೆ ಅಂತ. ಬಟ್ ಹೊರ್ಗಡೆ ಹೋಗ್ಬಿಟ್ಟು ಆ ರೀತಿ ಮಾತಾಡಿರ್ತಾರೆ. ಈ ಥರದ ಜನ ತುಂಬಾ ಇರ್ತಾರೆ. ನಾವು ಸ್ಟಿಚಿಂಗ್ ಎಲ್ಲ ಮಾಡೋರು ಈ ಥರದ್ದೆಲ್ಲ ಕೇಳಲೇಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ. ಬಟ್ ಏನು ಅಂದರೆ, ಯಾರಿಗೆ ಕಂಫರ್ಟಬಲ್ ಅನಿಸುತ್ತೆ ಅವ್ರಿಗೆ ಹೊಲ್ಕೊಡ್ಬೇಕು. ಬೇರೆ ಈ ಥರ ಎಲ್ಲ ಬೇರೆ ಏನೇನೋ ಹೇಳಿರ್ತಾರಲ್ವ ಅಂಥವ್ರಿಗೆ ನಾವು ಫ್ರೀಯಾಗಿದ್ದರೂ ಕೂಡ ಮತ್ತೆ ಹೊಲ್ಕೊಡ್ಬಾರ್ದು. ಫ್ರೀಯಾಗಿದ್ದರೂ ಕೂಡ ಅವರು ಏನಾದರೂ ಎಮರ್ಜೆನ್ಸಿ ಎಂದಾಗ ಬರ್ತಾರೆ ಅಂಥ ಟೈಮಿಗೆ ನಾವು ನಿಜವಾಗ್ಲೂ ಹೊಲ್ದು ಕೊಡಬಾರ್ದು ಅಂಥವ್ರಿಗೆ. ಯಾಕೆಂದರೆ ನಮಗೆ ಒಬ್ಬರಿಂದ ಅದೇ ಆಗುತ್ತೆ, ಇಂಥವ್ರು ಈ ಥರ ಹೇಳಿರು ಅಂತ ಎಲ್ಲ. ಹಾಗಾಗಿ ಹಾಗೆ ಮನೇಲಿ ನಾವು ರೇಟ್ ಕೂಡ ಕಮ್ಮಿ ಇಟ್ಕೊಂಡಿರ್ತೀವಿ. ಬೋಟಿಕಲ್ಲೆಲ್ಲ ಹೋದ್ರು ಅಂದರೆ ಅವರು ಅಮೌಂಟ್ ಕೊಡೋದಿಲ್ಲ. ಹಾಗೆ 1 to ಡಬಲ್ ರೇಟ್ ಕೂಡ ಇರುತ್ತೆ. ಬಟ್ ಅಲ್ಲೆಲ್ಲ ಹೋಗಿ ಅವ್ರು ಹೊಲಿಸ್ಕೊಳ್ಳೋದೇ ಇಲ್ಲ. ಈ ಥರ ನಮ್ಮ ಹತ್ರ ಬರ್ತಾರೆ. ಬಟ್ಟು ಊರಲ್ಲಿ ಅಷ್ಟು ರೇಟು, ಇಲ್ಲಷ್ಟು ರೇಟು ಕೊಡೋರು ಕೆಲವೊಬ್ರು ಕೊಡ್ತಾರೆ. ನಾವು ಎಷ್ಟು ಹೇಳ್ತೀವೋ ಅಷ್ಟು ಮಾತಾಡದೆ ಕೊಟ್ಟು ಹೋಗೋರು ಇರ್ತಾರೆ. ಕೆಲವೊಬ್ಬರು ಅದರಲ್ಲೂ ಕಡಿಮೆ ಮಾಡ್ಕೊಳ್ಳಿ ಅಥವಾ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೋಗೋರು ಇರ್ತಾರೆ. ಎಲ್ಲ ಥರದವ್ರನ್ನೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದೇನು ಅಂದರೆ, ಈ ಯಂಗಾಗಿರೋರು ಹುಡುಗಿ ಅಂಥವ್ರಿಗೆ ಎಂಥವ್ರಿಗೂ ಬೇಕಾದ್ರೂ ಬಟ್ಟೆಗಳ್ನ ಹೊಲಿದ್ಬಿಟ್ಟು ಅವ್ರಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು. ಈ ಸ್ವಲ್ಪ ಏಜ್ ಆದವ್ರು ಇರ್ತಾರೆ ನೋಡಿ, ಆಂಟಿದಿರು ಇಂಥವ್ರು, ಅಂಥವ್ರಿಗೆ ಮಾತ್ರ ಕೆಲವೊಬ್ಬರು, ಎಲ್ಲರೂ ಅಲ್ಲ ಕೆಲವೊಬ್ರಿಗೆ ನಾವು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಎಷ್ಟೋ ಜನ ಬೋಟಿಕ್ಕಲ್ಲೇ ಹೇಳ್ತಾರೆ, ಅಯ್ಯೋ ತುಂಬ ಕಂಪ್ಲೇಂಟ್ ಬರ್ತವೆ ಅಂತ. ನಾವು ಹೇಗೆ ಹೊಲ್ದಿದ್ರು ಏನಾದರೂ ಒಂದು ಕಂಪ್ಲೇಂಟ್ ಹೇಳ್ತಾರೆ ಹಾಗೆ ಹೀಗೆ ಅಂತ ಎಲ್ಲ. ಕೆಲವೊಂದು ಏನಾಗುತ್ತೆ ಅಂದರೆ, ಕೆಲವೊಬ್ರು ಹೇಗೇ ಹೊಲಿಲಿ ಶೋಲ್ಡರ್ ಡ್ರಾಪ್ ಆಗೋದು ಈ ಥರದ್ದಾಗುತ್ತೆ. ಕೆಲವೊಬ್ಬರಿಗೆ ಚೆಸ್ಟ್ ದಪ್ಪ ಇರುತ್ತೆ. ಈ ಥರದ್ದು ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನಮ್ಮಲ್ಲಿ ಅಂತಲ್ಲ, ಹೊರ್ಗಡೆ ಕೂಡ ಬಂದೇ ಬರುತ್ತೆ. ಅವಾಗ ಏನಾಗಬೇಕು ಅಂದರೆ, ಅದೇ ಹೇಳ್ತೀನಲ್ಲ, ಒಂದೇ ಸರಿ ನಾವು ಯಾರ್ದೂ 4-5 ಬ್ಲೌಸ್ನ ಹೊಲಿಬಾರ್ದು. ಒಂದು ಬ್ಲೌಸ್ ಹೊಲಿದು ಕೊಟ್ಟವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿಬಿಟ್ಟು ನೆಕ್ಸ್ಟ್, ಅಥವಾ ಕರೆಕ್ಟಾಗಿ ಕಂಫರ್ಟಬಲ್ ಆಗಿದೆಯಾ ಅಂತ ಕೇಳಿಬಿಟ್ಟು ನೆಕ್ಸ್ಟು ನಾವು ಸ್ಟಿಚ್ನ ಮಾಡಬೇಕು. ಕೊಟ್ಟಿದ್ದಾರೆ ಅಂತ ಒಂದೇ ಸರಿ ಎಲ್ಲನೂ ಹೊಲಿದ್ರೆ ಮತ್ತು ಚೆನ್ನಾಗಿಲ್ಲ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಹಾಗೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನಿಸೋದಿಲ್ಲ. ಹಾಗೆ ಅವರು ಅಳತೆ ಕೂಡ ಅಷ್ಟೇ ಎಲ್ಲೋ ಬೇರೆ ಕಡೆ ಹೊಲಿಸಿರ್ತಾರೆ, ಆ ಥರ ಬ್ಲೌಸ್ನ ಕೊಟ್ಟಿರ್ತಾರೆ. ಅವ್ರದ್ದು ಕಟ್ಟಿಂಗೇ ಬೇರೆ ಥರ ಇರುತ್ತೆ, ನಮ್ಮದು ಕಟ್ಟಿಂಗೇ ಬೇರೆ ಥರ ಇರುತ್ತೆ. ಸ್ಟಿಚಿಂಗೆಲ್ಲ ಆಲ್ಮೋಸ್ಟು ಸೇಮ್ ಇರುತ್ತೆ. ಬಟ್ ಕಟ್ಟಿಂಗ್ ಮಾಡೋ ಮೆಥಡು ಕೆಲವೊಬ್ರದ್ದು ಚೇಂಜಸ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಬಟ್ ಸ್ಟಿಚಿಂಗ್ ಮಾಡಿದಾಗೆಲ್ಲ ಕಂಫರ್ಟಬಲಾಗಿ ಒಂದೇ ಥರ ಬರುತ್ತೆ. ಬಟ್ ಕಟ್ಟಿಂಗ್ ಮೆಥಡಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಆಗ ಅಲ್ಲಿ ಸ್ಟಿಚಿಂಗ್ ಬಂದಿರುತ್ತಲ್ಲ, ಅದು ಬ್ಲೌಸ್ ಅಳತೆ ಏನು ಬಂದಿರುತ್ತೆ ಅದು ಕೂಡ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಒಂದು ಬ್ಲೌಸು ನಮ್ಮ ಕಟ್ಟಿಂಗು ಸ್ಟಿಚಿಂಗ್ ಏನಿದೆ ಅದೇ ರೀತಿ ನಾವು ಹೊಲಿದು ಕೊಟ್ಟು ಅವ್ರು ಹಾಕ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಮಿಕ್ಕಿರೋ ಬ್ಲೌಸ್ನೆಲ್ಲ ಹೊಲಿದು ಕೊಟ್ಟಾಗ ಅವ್ರಿಗೂ ಕೂಡ ಒಂದು ತೃಪ್ತಿ ಸಿಗುತ್ತೆ.
ಹಾಗೆ ಮನೇಲೇ ಮಾಡೋದ್ರಿಂದ ನಮಗೆ ಮನೇಲಿ ಮಕ್ಕಳು ಮನೆ ಎಲ್ಲಾನು ನೋಡಿಕೊಂಡು ನಾವು ಡೈಲಿ ಒಂದೊಂದು ಬ್ಲೌಸ್ ಹೊಲ್ಕೊಂಡ್ವಿ ಅಥವಾ 2 ಬ್ಲೌಸ್ ಕೂಡ ಹೊಲಿಬೋದು. ಹೊಲ್ಕೊಂಡ್ರು ಕೂಡ ನಮಗೆ ಪರವಾಗಿಲ್ಲ, ವರ್ಕೌಟ್ ಆಗುತ್ತೆ. ಬಟ್ ಇದನ್ನೇ ನಂಬ್ಕೊಂಡು ನಾವು ಯಾವುದೇ ರೀತಿ ಯಾವುದೇ ರೀತಿ ಒಂದು ಇನ್ವೆಸ್ಟ್ಮೆಂಟು ಈ ಥರದ್ದೆಲ್ಲ ಮಾಡೋದು ಕಷ್ಟ ಇರುತ್ತೆ. ಈಗ ಒಂದು ಸೀಸನಲ್ಲಿ ಬಟ್ಟೆಗಳು ಬರುತ್ತೆ, ಮತ್ತೊಂದು ಸೀಸನ್ನಲ್ಲಿ ಬರೋದಿಲ್ಲ. ಈ ರೀತಿ ಕೂಡ ಎಲ್ಲ ಇರುತ್ತೆ. ಈಗ ಮದುವೆ ಸೀಸನ್ ಈ ಥರದ್ದೆಲ್ಲ ಬಂತು ಅಂದರೆ ಡೈಲಿ ಹೊಲೀಲಿ ಬಟ್ಟೆ ಇರ್ತವೆ. ಕೆಲವೊಂದು ಟೈಮ್ ಈಗ ಆಷಾಢ ಅಥವಾ ಮದುವೆ ಸೀಸನ್ ಎಲ್ಲ ಮುಗಿದ್ಮೇಲೆ ನಮಗೆ ಬಟ್ಟೆ ಇರೋದೇ ಇಲ್ಲ. ಈ ಥರ ಒಂದೊಂದು ಟೈಮ್ ತುಂಬಾ ಎಮರ್ಜೆನ್ಸಿ ಅಂತ ಬರ್ತಾರೆ. ಬಟ್ ನಮ್ಮ ಹತ್ರ ಇರೋ ಬಟ್ಟೆಗಳ್ನ ಸ್ಟಿಚ್ ಮಾಡಿರೋದಿಲ್ಲ. ಆಗ ಏನು ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಏನು ಅರ್ಧ ಗಂಟೆಗೆಲ್ಲ ಮಾಡಿಬಿಟ್ಟು ಕೊಡೋದು ಆ ಥರ ಎಲ್ಲ ಆಗೋದಿಲ್ಲ. ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದರೆ ನಾನಂತೂ ಟೈಮ್ ತೊಗೊತೀನಿ, ತುಂಬಾ ಟೈಮ್ ತೊಗೊಳ್ತೀನಿ. ಹಾಗೆ ನನಗೆ ಅವ್ರಿಗೆ ಕಂಫರ್ಟಬಲ್ ಕೂಡ ಆಗಬೇಕು. ಹಾಗೆ ಯಾರಾದರೂ ಎಮರ್ಜೆನ್ಸಿ ಬೇಕು ಅಂತ ಅಂದಾಗೂ ಕೂಡ ಅಷ್ಟೇ, ನಿಮಗೆ ಫ್ರೀಯಾಗಿದ್ದರೆ ಆ ಕಸ್ಟಮರ್ನ ಬಿಡಬೇಡಿ ಮನೇಲಿ ಹೊಲಿಯೋರು. ಎಮರ್ಜೆನ್ಸಿ ಯಾಕೆಂದರೆ ನಮ್ಗೆ ಯಾವುದೇ ಒಂದು ಅಂಗಡಿ ಬೋಟಿಕ್ಕಿಗೆ ಹೋದ್ರೆ ಅವ್ರಿಗೆ ಎಮರ್ಜೆನ್ಸಿ ಯಾರೂ ಹೊಲ್ಕೊಡೋದಿಲ್ಲ. ಬಟ್ ಮನೇಲಿ ನಮಗೆ ಯಾರ್ದಾದ್ರು ಬೇರೆ ಬಟ್ಟೆ ಇದ್ದರೂ ಕೂಡ ಅಷ್ಟೇ, ಫ್ರೀಯಾಗಿತ್ತು ಅಂದರೆ ಎಮರ್ಜೆನ್ಸಿ ಒನ್ ಡೇ ಅಥವಾ ಸಂಜೆ ಬೇಕು ಅನ್ನೋರ್ಗೂ ಕೂಡ ಕೆಲವೊಂದು ಟೈಮ್ ಸ್ಟಿಚ್ ಮಾಡಿಕೊಡಿ. ಆಗ ಅವರು ಮತ್ತೆ ನಮ್ಮನ್ನು ಹುಡಿಕೊಂಡು ಬರ್ತಾರೆ. ಹಾಗೆ ಈ ಹಬ್ಬ ಇಂಥ ಟೈಮಲ್ಲಿ ಕೂಡ ಅಷ್ಟೇ, ಜನ ಕೂಡ ಅಷ್ಟೇ ಬೇಗ ತಂದುಕೊಡೋದಿಲ್ಲ. ತುಂಬಾ ಇನ್ನೇನು 1 ಡೇ 2 ಡೇಸ್ ಇದೆ ಅನ್ನೋವಾಗ ತಂದುಕೊಡ್ತಾರೆ. ಆಗ ಇಲ್ಲ ಅಂದರೆ ಮತ್ತೆ ಬರೋದಿಲ್ಲ. ಅದು ಕೂಡ ಅಷ್ಟೇ, ಅವ್ರು ಯಾವಾಗಲೇ ಆಗಲಿ ನಮಗೆ ಕಾಲ್ ಮಾಡಿ ಈ ಥರ ಒಂದು ಬ್ಲೌಸ್ ಇದೆ ಹೊಲ್ಕೊಡಿ ಅಂದಾಗ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ, ಅಯ್ಯೋ ಯಾವಾಗ ಕೇಳಿದ್ರು ಇಲ್ಲ ಅಂತಾರಪ್ಪ ಅಂತ ಮತ್ತೆ ಅವ್ರು ನಮ್ಮನ್ನು ಕೇಳೋದಿಲ್ಲ. ಆ ರೀತಿ ಕೂಡ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಯಾರನ್ನೂ ಹೊಲಿತೀವಿ ಕೊಡಿ ಅಂತ ಅನ್ನೋದಕ್ಕಿಂತ ಬೇರೆಯವ್ರು ಹೇಳಬೇಕು, ಚೆನ್ನಾಗಿ ಹೊಲಿತಾರೆ ಅವ್ರಿಗೆ ಕೊಡಿ ಅಂತ. ಆ ರೀತಿ ನಾವು ಒಂದು ಹೆಸ್ರನ್ನ ಮಾಡ್ಕೋಬೇಕಾಗುತ್ತೆ ಸ್ಟಿಚಿಂಗ್ ಮಾಡುವಾಗ. ಆಗ ನಮಗೆ ಬಟ್ಟೆ ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಬರುತ್ತೆ. ನಮ್ಮ ಇದ್ರ ಮೇಲೆ ಹೋಗುತ್ತೆ. ನಾವು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟರೆ ನಮಗೆ ಬ್ಲೌಸಸ್ ಬಂದೇ ಬರ್ತವೆ. ಹಾಗೆ ಈಗಂತೂ ಎಂಬ್ರಾಯ್ಡ್ರಿ ವರ್ಕು ಎಲ್ಲ ಕಡೆ ಕೂಡ ಅಷ್ಟೇ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡಿಸೇ ಬ್ಲೌಸ್ನ ಸ್ಟಿಚ್ ಮಾಡೋದು. ನನ್ನ ಹತ್ರ ಎಂಬ್ರಾಯ್ಡ್ರಿ ವರ್ಕ್ ಮಷಿನ್ ಎಲ್ಲ ಇಲ್ಲ. ನಾನು ಕೂಡ ಅಷ್ಟೇ ಹೊರ್ಗಡೆ ಸ್ಟಿಚ್ ಮಾಡಿಸ್ಬಿಟ್ಟು ನಾನು ತಂದು ಹೊಲಿದು ಕೊಡ್ತೀನಿ. ಮನೇಲಿ ಬಟ್ಟೆ ಹೊಲಿಯೋದ್ರಿಂದ ನಮಗೆ ಬೇಜಾರು ಒಂದೇನು ಅಂದರೆ ಪೇಮೆಂಟ್ ಕರೆಕ್ಟಾಗಿ ಆಗೋದಿಲ್ಲ, ಅದೊಂದೇ ಬೇಜಾರು. ಇನ್ನು ಅದು ಬಿಟ್ಟು ಬೇರೆ ಯಾವುದೇ ರೀತಿ ಟೆನ್ಷನ್ ಅಂತ ಇರೋದಿಲ್ಲ, ಏನೂ ಇಲ್ಲ. ತುಂಬಾ ಯಾವಾಗ ಬೇಕು ಅವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ನೈಟ್ ಕೂಡ ಅಷ್ಟೇ, ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಬೆಳಗಿನ ಜಾವ ಎಲ್ಲ ಎದ್ದು ಹೊಲಿಬೋದು. ಈ ರೀತಿ ಮನೇಲಿ ಇವಾಗ ಒಂದು ಕೆಲಸ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಒಂದು ಕೆಲಸ ಪೆಂಡಿಂಗ್ ಇಟ್ಬೇಕಾದ್ರೂ ಬಟ್ಟೆನ ಹೊಲ್ದು ಕೊಡ್ಬೋದು. ಹಾಗಾಗಿ ಇದರಲ್ಲಿ ಬಂಡವಾಳ ನಾವು ಹಾಕೋದು ಕಮ್ಮಿ, ಬಟ್ ಸ್ವಲ್ಪ ಅದರಿಂದ ಬರೋ ಅಮೌಂಟ್ ಜಾಸ್ತಿ ಇರುತ್ತೆ. ನಮ್ಮ ಶ್ರಮ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಕೆಲವೊಂದು ಟೈಮು ತುಂಬ ಹೊತ್ತು ಕೂತ್ಕೊಂಡು ಹೊಲಿದಾಗ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಈ ಥರದ್ದೆಲ್ಲ ಕೂಡ ಆಗುತ್ತೆ. ನನಗೂ ಕೂಡ 2 ಸೆಕ್ಷನ್ ಆಗಿದೆ ಆಲ್ರೆಡಿ. ಆದರೂ ಕೂಡ ನಾನು ಹೊಲಿತೀನಿ. ಕೆಲವೊಂದು ಟೈಮ್ 2 3 ಬ್ಲೌಸ್ ಕೂಡ ಒನ್ ಡೇಗೆ ಮನೆ ಕೆಲಸ ಮುಗಿಸ್ಕೊಂಡು ಮಗಳನ್ನ ನೋಡಿಕೊಂಡು 3 ಬ್ಲೌಸ್ ಕೂಡ ಹೊಲ್ದಿದ್ದೀನಿ. ಹಾಗೆ ಕೆಲವೊಂದು ಟೈಮು ಒಂದು ಹೊಲಿತೀನಿ, ಕೆಲವೊಂದು ಟೈಮು ಹೊಲಿಯೋದೇ ಇಲ್ಲ. ಈ ರೀತಿ ಮನೇಲಿ ಇದ್ದಾಗ ಈ ರೀತಿ ಎಲ್ಲ ಮಾಡ್ಕೋಬೋದು. ಬಟ್ ನಾವು ಬೋಟಿಕ್ಕೆಲ್ಲ ಇಟ್ಕೊಂಡಾಗ ಅಲ್ಲಿ ನಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ. ಕಸ್ಟಮರ್ಸ್ಗೆ 100% ಕೊಡಬೇಕಾಗುತ್ತೆ, ಇಲ್ಲಾಂದರೆ ನೇಮ್ ಹಾಳಾಗುತ್ತೆ, ಇದೆಲ್ಲ ಇರುತ್ತೆ. ತುಂಬಾ ಗಲಾಟೆ ಮಾಡೋರು ಕೂಡ ಇರ್ತಾರೆ ಅಲ್ಲೆಲ್ಲ. ಅಮೌಂಟ್ ಕೂಡ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಕೆಲವೊಬ್ಬರು ತುಂಬಾ ರ್ಯಾಶಾಗಿ ಮಾತಾಡೋರು, ಗಲಾಟೆ ಮಾಡೋರು ಕೂಡ ಎಲ್ಲ ಇರ್ತಾರೆ. ಹಾಗೆ ನಮಗೆ ವರ್ಕರ್ಸ್ ಕೂಡ ಅಷ್ಟೇ, ಕರೆಕ್ಟ್ ಟೈಮ್ಗೆ ನಮ್ಗೆ ಇನ್ ಟೈಮ್ಗೆ ವರ್ಕರ್ಸ್ ಸಿಗಬೇಕು. ಬಟ್ ಮನೇಲಿ ಮಾಡೋದ್ರಿಂದ ನಾವು ನಮ್ಮ ಕೆಲಸ ಮಾಡ್ಕೋಬೋದು. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಬಟ್ಟೆ ಮಾತ್ರ ತೊಗೊಂಡು ನಾವು ಹೊಲ್ದು ಕೊಡ್ಬೋದು. ಬಟ್ ಮನೆಯಲ್ಲೇ ಮಾಡೋದ್ರಿಂದ ಏನು ಲಾಸ್ ಇಲ್ಲ. ನಾವು ಹೊರ್ಗಡೆ ಡೈಲಿ ಹೊಲಿಯೋರಾದರೆ ಹೊರ್ಗಡೆ ಹೋಗಿ ಏನು ದುಡಿತಾರೆ ಅಷ್ಟು ದುಡ್ಡನ್ನ ಅರ್ನ್ ಮಾಡ್ಕೋಬೋದು. ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ನಿಮಗೂ ಬಟ್ಟೆ ಚೆನ್ನಾಗಿ ಬೀಳುತ್ತೆ ಅಂದರೆ ಹೊರ್ಗಡೆ ಹೋಗಿ ಒಬ್ಬರು ಈಗ ಒಂದು ಗಾರ್ಮೆಂಟ್ಸ್ ಅಥವಾ ಒಂದು ಏನೇ ಒಂದು ಕೆಲ್ಸಕ್ಕೆ ಹೋಗಿ ಹೊರ್ಗಡೆ ಒಂದು ಮಿನಿಮಮ್ ಸ್ಯಾಲ್ರಿ ಎಷ್ಟು ತೊಗೊತಾರೆ ಅಷ್ಟು ಮನೆಯಲ್ಲೇ ಮಾಡ್ಕೋಬೋದು. ಅದರಲ್ಲೇನು ಮೋಸ ಇಲ್ಲ. ಬಟ್ ಮನೇಲೆಲ್ಲ ಥರ ಮನೆ ಮೇಂಟೆನೆನ್ಸ್ ಮಾಡಿಕೊಂಡು ಮನೆಯಲ್ಲೇ ಎತ್ಕೊಂಡು ಮಾಡ್ಕೋಬೋದು. ಹಾಗಾಗಿ ಮನೇಲಿ ಹೊಲಿಯೋದಕ್ಕೆ ನಾವು ಅವ್ರ ತಂಗೆ ಹೊಲಿದು ಕೊಟ್ಟರು ಕೂಡ ಪೇಮೆಂಟ್ ಒಂದು ಬೇಜಾರಷ್ಟೇ, ಕರೆಕ್ಟ್ ಕೊಡೋದಿಲ್ಲ. ಆಗ ಬೇಜಾರಾಗುತ್ತೆ. ಪದೇ ಪದೇ ನಾವು ಅವ್ರನ್ನ ಕೇಳೋದಕ್ಕೂ ಆಗೋದಿಲ್ಲ. ಅದರಲ್ಲೂ ನನಗಂತೂ ಕೇಳೋದಕ್ಕೆ ಬೇಜಾರು.
ಯಾವಾಗಲೂ ಯಾರಪ್ಪ ಅವ್ರನ್ನ ಕೇಳ್ತಾರೆ. ಒಂದು ನಂಬಿಕೆ ಏನು ಅಂದರೆ ಅವ್ರು ನಮ್ಮನ್ನು ಹುಡಿಕೊಂಡು ಬರ್ತಾರೆ, ನಾವೇನು ಅವ್ರನ್ನ ಹುಡಿಕೊಂಡು ಹೋಗೋದಿಲ್ಲ. ಅವ್ರಿಗೆ ಮತ್ತೊಂದು ಎಮರ್ಜೆನ್ಸಿ ಏನೇ ಬೇಕು ಅಂದ್ರೆ ಅವ್ರು ನಮ್ಮನ್ನೇ ಹುಡಿಕೊಂಡು ಬರ್ತಾರೆ, ಹಾಗಾದರೂ ಕೊಡ್ತಾರೆ ಅನ್ನೋದೊಂದು ಧೈರ್ಯ. ಹಾಗೆ ನನಗೆ ಫ್ಯಾಮಿಲಿ, ಫ್ರೆಂಡ್ಸ್ ಈ ಕಡೆಯಿಂದ ಎಲ್ಲ ಸ್ವಲ್ಪ ಬಟ್ಟೆ ಬರುತ್ತೆ. ಹಾಗಾಗಿ ಆ ಥರದ್ದು ಹೊರ್ಗಡೆಯಿಂದ ಬರೋರು ಯಾರೂ ಪೆಂಡಿಂಗ್ ಇಡೋದಿಲ್ಲ. ಇಲ್ಲಿ ನಿಯರ್ ಬೈ ಇರ್ತಾರಲ್ಲ ಅಂಥವ್ರೆ ಕೆಲವೊಬ್ಬರೆಲ್ಲ ಪೆಂಡಿಂಗ್ ಇಡೋದು ಜಾಸ್ತಿ. ಏನೂ ಮಾಡೋಕ್ಕಾಗೋದಿಲ್ಲ, ಮನೇಲಿ ಹೊಲ್ದಾಗ ಇವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ಬ್ಲೌಸ್ ಡಿಸೈನ್ಸ್ ಎಲ್ಲ ಹೇಗಿದೆ ನಾನು ಹೊಲ್ದಿರೋವು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಯಾರಿಗಾದ್ರೂ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಆಸೆ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಟೈಲರಿಂಗ್ ಮಾಡೋರೆಲ್ಲ ಇದ್ದರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಆರಿ ವರ್ಕ್ ಬ್ಲೌಸ್ ಡಿಸೈನ್ಸ್ ಈ ಥರದ್ದು ಎಲ್ಲ ಕೂಡ ಸಿಗುತ್ತೆ, ಕುಚ್ಚು ಡಿಸೈನ್ ಎಲ್ಲ ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.